ಇವತ್ತು ನಾನು ಸಿಂಪಲ್ ಆಗಿ ಒಂದು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತಿದ್ದೆ. ಸೊ ಮಿಕ್ಸರ್ ಜಾರ್‌ಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕಾಯಿನ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಹಾಗೆ 4 ಕಾಳು ಮೆಣಸನ್ನು ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಮತ್ತೆ ಜೀರಿಗೆ ಹಾಗೆ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದನ್ನ ಎಲ್ಲಾನು ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೈಟೇ ನನಗೆ ಈಸಿ ಆಗಲಿ ಅಂತ ಹೇಳಿ ಈ ತರ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂತೀನಿ. ಬೆಳಗ್ಗೆ ಬೇಗ ಆಗುತ್ತೆ. ಸೊ ಡ್ಯೂಟಿಗೆ ಹೋಗ್ಲಿಕ್ಕೆ ಲೇಟ್ ಆಗಲ್ಲ ಅಂತ ಹೇಳಿ ಅದಕ್ಕೇನೆ. ಸೊ ಅದಾದ್ಮೇಲೆ ಒಂದು ಕುಕ್ಕರ್‌ಗೆ ಎಣ್ಣೆನ ಹಾಕೊಂತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಸಾಸಿವೆ ಸಿಡಿದ ನಂತರ ಅದಕ್ಕೆ 2 ಪಲಾವ್ ಎಲೆನ ಹಾಕೊಂತಾ ಇದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ನಾನಿಲ್ಲಿ ತರಕಾರಿಗಳನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ನನ್ನ ಮಗಳಿಗೆ ತರಕಾರಿ ಅಂದ್ರೆ ತುಂಬಾ ಫೇವರೇಟ್. ಅದಕ್ಕೆ ಆಲ್ಮೋಸ್ಟ್ ಎಲ್ಲಾ ತಿಂಡಿಗಳಲ್ಲೂ ತರಕಾರಿನ ಜಾಸ್ತಿನೇ ಸೇರಿಸ್ಕೊಂತಾ ಇದ್ದೀನಿ. ಈ ರೀತಿ ಪಲಾವ್‌ಗೆ ನೀವು ಯಾವ ರೀತಿ ಬೇಕಾದ್ರೂ ತರಕಾರಿನ ಸೇರಿಸ್ಕೋಬಹುದು, ಕ್ಯಾಪ್ಸಿಕಮ್ ಸೇರಿಸ್ಕೋಬಹುದು. ಪ್ರತಿಯೊಂದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅದಾದ್ಮೇಲೆ ಇದಕ್ಕೆ ಮಿಕ್ಸರ್‌ನ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಂತಾ ಇದ್ದೀನಿ. ಹಾಗೆ ಟೊಮೊಟೊ ಮತ್ತೆ ಬಟಾಣಿನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಬಟಾಣಿನ ನಾನು ಓವರ್ ನೈಟ್ ನೆನೆಸಿ ತಗೊಂಡಿದ್ದೆ. ನಿಮ್ಮ ಮನೇಲಿ ಹಸಿ ಬಟಾಣಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಸೇರಿಸ್ಕೊಬಹುದು. ಅದಾದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿ ಎತ್ತಿಟ್ಟಿದ್ದೆ. ಸೊ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ಅಳತೆಯ ನೀರನ್ನ ತಗೊಂತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೀರಾದ್ರೆ ಪಲಾವ್ ಚೆನ್ನಾಗಿ ಉದುರುದಾಗಿ ಬರೋದಿಲ್ಲ. ಅದಕ್ಕೇನೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ಅಳತೆಯಲ್ಲಿ ನೀರನ್ನ ಹಾಕೊಂತಾ ಇದ್ದೀನಿ. ಮೊದಲನೇ ಸ್ವಲ್ಪ ಹಾಕೊಂಡಿದ್ದೆ. ಅದಕ್ಕೆ ಮೆಜರ್ಮೆಂಟ್ ಮಾಡ್ಕೊಂಡು 2 ಗ್ಲಾಸ್‌ನ ಸೇರಿಸ್ಕೊಂತಾ ಇದ್ದೀನಿ. ಇದನ್ನ ಲಿಡ್‌ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಷಲ್‌ನ ಕೂಗಿಸ್ಕೊಂಡೆ ತುಂಬಾನೇ ರುಚಿಯಾಗಿರೋ ಉದುರಾದ ಪಲಾವ್, ವೆಜಿಟೇಬಲ್ ಪಲಾವ್ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಬೇಗ ಮಾರ್ನಿಂಗ್ಗೆ ಬ್ರೇಕ್‌ಫಾಸ್ಟ್ ಏನಪ್ಪಾ ಮಾಡೋದು ಅಂತ ಅನ್ಸಿದೆ. ಈ ರೀತಿ ಒಂದು ಪಲಾವ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಾಗೆ ಬೇಗನೂ ಕೂಡ ಮಾಡ್ಕೋಬಹುದು. ಸೊ ತಿಂಡಿನೆಲ್ಲ ಮಾಡ್ಕೊಂಡು ನಾನು ಕೂಡ ಕುಂಜಲ್ಗೂ ಕೂಡ ತಿಂಡಿ ತಿನ್ನಿಸಬೇಕಿತ್ತು. ಆಳ್ಗೂ ಕೂಡ ತಿಂಡಿ ತಿನ್ನಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಹಾಗೆ ವರಮಹಾಲಕ್ಷ್ಮಿ ಕೂಡ ಹತ್ರ ಬಂತು. ಅದಕ್ಕೆ ಸೀರೆನೂ ಕೂಡ ತಗೋಬೇಕಿತ್ತು. ತುಮಕೂರಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸೀರೆ ಸೇಲ್‌ನ ಹಾಕಿದ್ದು. ಸೊ ಅಲ್ಲಿಗೂ ಕೂಡ ನಾನು ಹೋಗಿ 2 ಸೀರೆನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ಸೊ ಆ ಸೀರೆ ಇದು. ಸೊ ಮೈಸೂರು ಸಿಲ್ಕ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ. ಸೊ ಎಲ್ಲರಿಗೂ ಕೂಡ ಮೈಸೂರು ಸಿಲ್ಕ್ ಇಷ್ಟ. ಸ್ಪೆಷಲಿ ನನಗೆ ಮೈಸೂರು ಸಿಲ್ಕ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇವಾಗ KSIC ಮೈಸೂರು ಸಿಲ್ಕ್ ನೀವೇ ನೋಡ್ತಿರ್ಬೋದು ಇನ್‌ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ಹೇಳಿ. ಅದಂತೂ ತುಂಬಾ ಕಾಸ್ಟ್ಲಿ. ನನಗೆ ಅಷ್ಟೆಲ್ಲ ದುಡ್ಡು ಹಾಕಿ ಸೀರೆಗಳಿಗೆ, ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡೋದು ನಿಜ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಕ್ರೇಪ್ ಸಿಲ್ಕ್ ಅಲ್ಲಿ ಈ ರೀತಿ ಮೈಸೂರು ಸಿಲ್ಕ್ ತಗೊಂಡಿದ್ದೆ. ದೊಡ್ಡ ಬಾರ್ಡರ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ದೊಡ್ಡ ಬಾರ್ಡರ್ ಇದೆ. ಸೊ ಸೀರೆ ಸರ್ಗಿಗೂ ಕೂಡ ಈ ರೀತಿ ಲೈನ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಯಾವ್ದು ಹಾಕಬೇಕು ಅಂತ ಇನ್ನೂ ಅಷ್ಟೊಂದಾಗಿ ತಲೆಯಲ್ಲಿಲ್ಲ. ಸೊ ಆಮೇಲೆ ನೋಡಿದ್ರಾಯ್ತು ಅಂತ ಅನ್ಕೊಂಡೆ. ಇದು ನನ್ನ ಹಸ್ಬೆಂಡ್‌ಗೆ ತುಂಬಾ ಫೇವರೇಟ್ ಆಗಿರೋ ಸೀರೆ. ಮೆರೂನ್ ವಿತ್ ಆನಿಯನ್ ಕಲರ್ ಅಲ್ಲಿ ಇರೋದು. ಸೊ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ. ಸೊ ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ ಕಾಂಟ್ರಾಸ್ಟ್ ಕಲರ್ ಇದು ನೋಡಿದ ತಕ್ಷಣನೇ ಪಿಕ್ ಮಾಡ್ಕೊಂಡು ತಗೊಂಡೆ. ಸೊ ಈ ರೀತಿ ಸ್ಯಾರಿ ಫುಲ್ ಬುಟಾಸ್ ಕೊಟ್ಟಿದ್ದಾರೆ ಸಣ್ಣದಾಗಿ. ಸೊ ವೇರ್ ಮಾಡಿದ್ರಂತೂ ತುಂಬಾ ಯೂನಿಕ್ ಆಗಿ ಬರುತ್ತೆ. ಸೇಮ್ ಮೈಸೂರು ಸಿಲ್ಕ್ ತರನೇ ಕಾಣ್ತಿದೆ. ಸೊ ನಿಮಗೆ ಮೈಸೂರು ಸಿಲ್ಕಿಗೂ ಈ ರೀತಿ ಕ್ರೇಪ್ ಸಿಲ್ಕಿಗೂ ನಿಜ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಅಷ್ಟು ತರ ಕಲರ್ ಕಾಂಬಿನೇಷನ್ ಇದೆ. ಸೊ ಮೈಸೂರು ಸಿಲ್ಕ್ ಅಲ್ಲಿ ಎಷ್ಟು ತರ ಕಲರ್ ಕಾಂಬಿನೇಷನ್ ಇದೆಯೋ ಸೊ ಇಲ್ಲೂ ರೀತಿ ಅದೇ ತರನೇ ಕಲರ್ ಕಾಂಬಿನೇಷನ್ಸ್ ಇದಾವೆ. ನಿಮಗೆ ಈ 2 ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.